ಹಲೋ, ನನ್ನ ಹೆಸರು ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಲೇಸರ್ ಆ್ಯಂಡ್ ಲ್ಯಾಕ್ರೋಸ್ಕೋಪಿಕ್ ಸರ್ಜನ್. ಆಮ್ ಎ ಕನ್ಸಲ್ಟೆಂಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, ಕುಕ್ಕಟ್ಪಲ್ಲಿ, ಹೈದರಾಬಾದ್. ತುಂಬ ಜನ ಡಯಾಬೆಟಿಕ್ ಪೇಷಂಟ್ಸ್ ಯಾರೆಲ್ಲ ಇದ್ದಾರೋ ಆ ಡಯಾಬೆಟಿಕ್ ಪೇಷಂಟ್ಸಲ್ಲಿ ಫ್ರೀಕ್ವೆಂಟಾಗಿ ಸಫರ್ ಆಗೋ ಪ್ರಾಬ್ಲಮ್ ಏನಂದರೆ ಬೆಲನೈಟಿಸ್. ಇದನ್ನೇ ಬೆಲನೈಟಿಸ್, ಬೆಲನೋಫಾಸ್ಸೈಟಿಸ್, ಇಲ್ಲಾಂದರೆ BXO ಅಂದರೆ ಬೆಲನೈಟಿಸ್ ಕ್ಸಿರೋಟಿಕಾ ಆಬ್ಲಿಟರೆನ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಏನು ಈ ಬೆಲನೈಟಿಸ್, ಯಾರಲ್ಲಿ ಬರುತ್ತೆ, ಯಾಕೆ ಡಯಾಬೆಟಿಕ್ ಅವ್ರನ್ನ ಅಟ್ಯಾಕ್ ಮಾಡುತ್ತೆ, ಬೇರೆಯವ್ರನ್ನ ಕಾಮನ್ ಪರ್ಸನ್ಸ್ಗೆ ಯಾಕೆ ಅಟ್ಯಾಕ್ ಮಾಡ್ತಿಲ್ಲ ಅನ್ನೋದನ್ನ ತಿಳಿದುಕೊಳ್ಳೋದಾದರೆ, ಈ ಬೆಲನೈಟಿಸ್ ಅಂದರೆ ಓನ್ಲಿ ಅಂಗದ ಮೇಲೆ ಇರುವ ಫೋರ್ ಸ್ಕಿನ್ ಅಂದರೆ ಮುಂದೆ ಇರುವ ಚರ್ಮ ಏನಿದೆಯೋ ಆ ಅಂಗದ ಮುಂದೆ ಇರುವ ಚರ್ಮನ ಮಾತ್ರವೇ ಇನ್ಫೆಕ್ಟ್ ಮಾಡುತ್ತೆ. ಅದನ್ನೇ ನಾವು ಬೆಲನೈಟಿಸ್ ಅಂತೀವಿ. ಇದನ್ನು ನಾವು ಹಾಗೆ ಬಿಟ್ಬಿಟ್ರೆ ಆ ಚರ್ಮದ ಜೊತೆ ಅಂಗದ ಮುಂದೆ ಇರುವ ಭಾಗನ ಅಂದರೆ ಅದನ್ನು ನಾವು ಗ್ಲ್ಯಾನ್ಸ್ ಅಂತೀವಲ್ಲ, ಆ ಗ್ಲ್ಯಾನ್ಸ್ನ ಸಹ ಇನ್ಫೆಕ್ಟ್ ಮಾಡೋದು, ಇಲ್ಲಾಂದರೆ ಆ ಚರ್ಮ ಹೋಗಿ ಗ್ಲ್ಯಾನ್ಸ್ಗೆ ಅಂಟ್ಕೊಳ್ಳೋದು, ಈ ಥರದ್ದೆಲ್ಲ ನಾವು ಯೂಶಲಿ ನೋಡ್ತಿರ್ತೀವಿ. ಇದನ್ನು ನಾವು ಬೆಲನೋಫಾಸ್ಸೈಟಿಸ್ ಅಂತೀವಿ. ಕೆಲವು ಸಂದರ್ಭದಲ್ಲಿ ನೋಡಿಕೊಂಡ್ರೆ ಈ ಬೆಲನೈಟಿಸ್, ಬೆಲನೋಫಾಸ್ಸೈಟಿಸ್ ಅಲ್ಲದೆ BXO ಅಂತ ಕರಿತೀವಿ, ಬೆಲನೈಟಿಸ್ ಕ್ಸಿರೋಟಿಕಾ ಆಬ್ಲಿಟರೆನ್ಸ್. ಅಲ್ಲಿ ಆ ಏರಿಯಾದಲ್ಲಿ ನೋಡಿಕೊಂಡ್ರೆ ಚರ್ಮ ಅನ್ನೋದು ಒಂದು ಕಲರ್ ಆಗಿ ಬದಲಾವಣೆ ಆಗಿ ತೆಳ್ಳಗಾಗಿ, ಇಲ್ಲಾಂದರೆ ಟೈಟ್ ಆಗೋದು, ಫೈಬ್ರೋಟಿಕ್ ಆಗಿ ಕಾಣಿಸ್ಕೊಳ್ಳೋದು, ಇವೆಲ್ಲ BXO ಅಂತೀವಿ. ಸೊ ಈ ಮೂರು ಡಿಸೀಸ್ ಏನಿದೆಯೋ ಹೆಚ್ಚು ಡಯಾಬಿಟಿಕ್ಸ್ನೇ ಅಟ್ಯಾಕ್ ಮಾಡ್ತಾ ಇರುತ್ತೆ. ಮೋಸ್ಟ್ ಕಾಮನ್ ಆಗಿ 90-95% ಡಯಾಬಿಟಿಕ್ಸ್ನೇ ಅಟ್ಯಾಕ್ ಮಾಡ್ತಿರುತ್ತೆ. ಈ ಬೆಲನೈಟಿಸ್ ಅನ್ನೋದು ಯಾರನ್ನು ಬಿಟ್ಟಿಲ್ಲ. ಈ ಡಯಾಬಿಟಿಕ್ಸ್ ಬಂದಿದೆ ಅಂದರೆ 100% ಬೆಲನೈಟಿಸ್ನಿಂದ ಯಾವತ್ತೋ ಒಂದು ದಿನ ಸಫರ್ ಆಗಬೇಕಿರೋದೆ. ಯಾಕಂದರೆ ಇದೊಂದು ಇನ್ಫ್ಲಮೇಷನ್ ಪ್ರಾಸೆಸ್. ಸೊ ಬೆಲನೈಟಿಸಲ್ಲಿ ಈ ಡಯಾಬಿಟಿಸ್ ಹೆಚ್ಚು ಇನ್ಫ್ಲಮೇಷನ್ ಇರೋದ್ರಿಂದ ಆ ಏರಿಯಲ್ಲಿ ಸ್ಕಿನ್ ಅನ್ನೋದು ಏನಿದೆಯೋ ಹೆಚ್ಚು ಇನ್ಫ್ಲಮೇಷನ್ಗೆ ಒಳಗಾಗಿ ಅಲ್ಲಿರುವ ಚರ್ಮ ಕ್ವಾಲಿಟಿ ಹೋಗಿ ಎಲಾಸ್ಟಿಸಿಟಿ ಹೋಗಿರುತ್ತೆ. ಎಲಾಸ್ಟಿಸಿಟಿ ಅಂದರೆ ನಮಗೆ ಅಂಗದ ಮೇಲೆ ಇರುವ ಚರ್ಮ ಏನಿದೆಯೋ ನಾವು ಅಂಗ ಎರೆಕ್ಷನ್ ಮಾಡಿದಾಗ ಫ್ರೀ ಆಗಿ ಮೂವ್ ಆಗಬೇಕು. ಹಾಗೆ ಫ್ರೀ ಆಗಿ ಮೂವ್ ಆಗದೆ ಟೈಟ್ ಆಗೋಗಿ ಆ ಮುಂದೆ ಇರುವ ಚರ್ಮವೆಲ್ಲ ಶೈನಿಯಾಗಿ ಆಗೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಅಂಗದ ಮುಂದೆ ಇರುವ ಚರ್ಮ ಏನಿದೆಯೋ ಇದನ್ನು ನಾವು ಗ್ಲ್ಯಾನ್ಸ್ ಅಂತೀವಿ. ಅಂಗದ ಮುಂದೆ ಇರುವ ಚರ್ಮನ, ಅದರ ಚರ್ಮವನ್ನು ನೋಡಿಕೊಂಡ್ರೆ ಮುಂದೆ ಇರುವ ಚರ್ಮ ಸ್ಟ್ರೈಟ್ ಆಗಿರುತ್ತೆ, ಬಟ್ ಹಿಂದೆ ಇರುವ ಚರ್ಮ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಇದನ್ನೇ ನಾವು ಫ್ರೆನುಲಮ್ ಅಂತೀವಿ. ಈ ಡಯಾಬಿಟಿಸಲ್ಲಿ ನೋಡಿಕೊಂಡ್ರೆ ನಾವು ಯೂರಿನ್ ಪಾಸ್ ಮಾಡಿದಾಗ, ಯಾವಾಗಲಾದರೂ ಪಾಸ್ ಮಾಡಿದಾಗ ಯೂರಿನಲ್ಲಿರುವ ಶುಗರ್ಸ್ ಎಲ್ಲ ಇಲ್ಲಿ ಅಂಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಇದೊಂದು ಫ್ರೀಕ್ವೆಂಟ್ ಪ್ರಾಸೆಸ್. ಸೊ ಕೆಲವು ವರ್ಷಗಳಿಂದ ಶುಗರ್ ಇರೋದ್ರಿಂದ ಯೂರಿನ್ನಲ್ಲಿ ಪಾಸ್ ಆಗೋ ಶುಗರ್ಸ್ ಹೋಗಿ ಇಲ್ಲಿ ಅಂಟ್ಕೊಳ್ಳೋದ್ರಿಂದ ಈ ಏರಿಯಾನಲ್ಲಿ ಮೆಲ್ಲಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆಗೋಗಿ ಈ ಚರ್ಮವನ್ನೋದು ಮುದ್ರಿಕೊಳ್ಳೋದು, ಅಂದರೆ ತಿಕ್ಕಾಗೋಗೋದು, ನೋಡಲಿಕ್ಕೆ ಶೈನಿ ಆಗೋಗೋದು, ಕಲರ್ಸ್ನ ನೋಡಿಕೊಂಡ್ರೆ ಈ ಕಲರ್ಸು ಆ ಕಲರ್ಸು ಬೇರೆ ಚೇಂಜ್ ಆಗೋಗೋದು, ಪ್ಲಸ್ ಶೈನಿ ಆಗಿರೋದು. ಇಷ್ಟೇ ಅಲ್ಲದೆ ಒಂದು ವೇಳೆ ಇಲ್ಲಿ ಚರ್ಮ ಹಿಂದೆ ಕೇಳಿದ್ರೆ ಅಲ್ಲಿ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿರುತ್ತೆ. ಮಾಮೂಲಿಯಾಗಿ ಈ ಚರ್ಮ ಹಿಂದಕ್ಕೆ ಮುಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು, ಆದರೆ ಈ ಚರ್ಮ ದಪ್ಪದಾಗಿರೋದ್ರಿಂದ ಬಲವಂತವಾಗಿ ಇಳಿಬೇಕು. ಒಂದು ವೇಳೆ ಬಲವಂತವಾಗಿ ಮಾಡಿದ್ರೆ ಇವೆಲ್ಲ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿರುತ್ತೆ, ಚರ್ಮ ಕ್ರ್ಯಾಕ್ ಫಾರ್ಮ್ ಆಗ್ತಾ ಇರುತ್ತೆ. ಆ ಕ್ರ್ಯಾಕ್ಸ್ನಿಂದ ಇನ್ಫೆಕ್ಷನ್ ಫಾರ್ಮ್ ಆಗೋದು, ಸೆಕೆಂಡ್ರಿ ಇನ್ಫೆಕ್ಷನ್ಸ್, ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ. ನಿಮಗೆ ಮೇನ್ ಸಿಂಪ್ಟಮ್ ನೋಡ್ಕೊಳ್ಳೋದಾದರೆ ಡಯಾಬಿಟಿಸ್ನಲ್ಲಿ ಈ ಕಂಡೀಷನ್ನ ನಾವು ಬೆಲನೈಟಿಸ್ ಅಂತೀವಿ. ಈ ಬೆಲನೈಟಿಸ್ನಲ್ಲಿ ಮೇನ್ ಸಿಂಪ್ಟಮ್ಸ್ ಏನಿರುತ್ತೆ ಅಸಲಿಗೆ ಪೇಷಂಟ್ಸ್ನಲ್ಲಿ. ಯಾಕೆ ಈ ಬೆಲನೈಟಿಸ್ನ ನಾವು ಸೀರಿಯಸ್ ಆಗಿ ತೊಗೋಬೇಕಂದ್ರೆ, ಬೆಲನೈಟಿಸ್ನಲ್ಲಿ ನಾವು ಯಾವಾಗ ಅದರ ಚರ್ಮ ಶೈನಿ ಆಗೋಗಿ, ಕಲರ್ ಚೇಂಜ್ ಆಗಿ, ಗಟ್ಟಿ ಆಗೋಗಿ, ಹಿಂದಕ್ಕೆ ಎಳಿವಾಗ ಕ್ರ್ಯಾಕ್ನ ಫಾರ್ಮ್ ಆಗುತ್ತಲ್ಲ, ಆ ಕ್ರ್ಯಾಕ್ನ ಸಹ ನಾವು ನೋಡ್ಕೊಳ್ಳದೆ ಹಾಗೆ ಬಿಟ್ಬಿಟ್ರೆ ಈ ಒಳಗೆ ಸ್ಮೆಗ್ಮಾ ಅನ್ನೋದು ತಯಾರಾಗುತ್ತೆ. ಅಂದರೆ ನಮಗೆ ಯಾವ ರೀತಿ ಚರ್ಮದ ಮೇಲೆ ಸ್ವೆಟ್ ಬರುತ್ತೋ ಅದೇ ರೀತಿ ಇದ್ರ ಮೇಲೆ ಶೆಡ್ ಆಫ್ ಸ್ಕಿನ್ ಅಂತೀವಿ. ಅಂದರೆ ಒಂದು ರೀತಿಯ ಜಿಗುಟ್ ರೀತಿಯ ನಮಗೆ ಲೂಬ್ರಿಕೇಷನ್ಗೋಸ್ಕರ ಉಪಯೋಗಕ್ಕೆ ಬರುತ್ತೆ. ಆ ಲೂಬ್ರಿಕೇಷನ್ ಅನ್ನೋದು ರೆಗ್ಯುಲರ್ ಆಗಿ ಆಚೆ ಹೋಗ್ತಿರ್ಬೇಕು, ಯಾಕಂದರೆ ನಾವು ಹಿಂದೆ ಕೇಳಿದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಬಟ್ ಡಯಾಬಿಟಿಸ್ ಅವರಿಗೆ ಸ್ವಲ್ಪ ಹೆಚ್ಚಾಗಿ ರಿಲೀಸ್ ಆಗ್ತಿರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಚರ್ಮ ಅನ್ನೋದು ಹಿಂದಕ್ಕೆ ಹೋಗದೆ ಇರೋದ್ರಿಂದ. ಹಾಗಾಗಿ ಈ ಸ್ಮೆಗ್ಮಾ ಇಲ್ಲೇ ಉಳ್ಕೊಂಡು ನಿಧಾನಕ್ಕೆ ಕರಗದಂತೆ ಬಿಳಿ ಜಿಗುಟಿನ ರೀತಿ ಬರುತ್ತೆ. ಹೊರಗೆ ಬೆಳ್ಳಗೆ ಜಿಗುಟ್ ಬರೋದು, ಆ ಏರಿಯಾದಲ್ಲಿ ಫೌಲ್ ಸ್ಮೆಲ್, ಸ್ವಲ್ಪ ನೋಡಿದ್ರೆ ಸ್ವಲ್ಪ ವಾಸನೆ ಬರೋದು. ಇನ್ನರ್ವೇರ್ಗೆ, ಅಂಡರ್ವೇರ್ಗೆ ಸ್ವಲ್ಪ ತೆಳ್ಳನೆಯ ಬಿಳಿ ಜಿಗುಟಿನ ರೀತಿ ಅಂಟ್ಕೊಳ್ಳೋದು. ಅಷ್ಟೇ ಅಲ್ಲದೆ ಇಚ್ಚಿಂಗ್ ಆಗೋದು, ನವೆ ಆಗೋದು ಎಲ್ಲ ಶುರುವಾಗುತ್ತೆ. ನಾವು ಈ ಸ್ಟೇಜ್ನಲ್ಲೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಹಾಗೆ ಬಿಟ್ಬಿಟ್ರೆ ಈ ಚರ್ಮ ಏನಿದೆಯೋ ಆ ಚರ್ಮ ಅನ್ನೋದು ಅಂಗದ ಕೆಳಗೆ ಹೋಗಿ ಅಂಟಿಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ಏರಿಯಲ್ಲಿ ವಿಪರೀತವಾದ ಇನ್ಫ್ಲಮೇಷನ್ ಜಿಗುಟಿನಿಂದ ಸಂಪೂರ್ಣ ಅಂಟಿಕೊಳ್ಳುತ್ತೆ. ಹೀಗೆ ಅಂಟ್ಕೊಂಡು ಈ ಗ್ಲ್ಯಾನ್ಸ್ನ ಸಹ ಇನ್ಫೆಕ್ಟ್ ಮಾಡೋದನ್ನು ನಾವು ಬೆಲನೋಫಾಸ್ಸೈಟಿಸ್ ಅಂತೀವಿ. ಸೊ ಈ ಬೆಲನೈಟಿಸ್ ಆಗಲಿ, ಬೆಲನೋಫಾಸ್ಸೈಟಿಸ್ ಆಗಲಿ ಏನೆಲ್ಲ ಬಂದಿದೆಯೋ ಈ ಥರದ ಪೇಷಂಟ್ಸ್ಗೆ ಏನಾಗುತ್ತೆ ಅಂದರೆ ಒಂದು 3-5% ಇದು ಕ್ಯಾನ್ಸರ್ಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಲನೈಟಿಸ್ ಆಗಲಿ, ಬೆಲನೋಫಾಸ್ಸೈಟಿಸ್ ಆಗಲಿ ಅಷ್ಟು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿ ಡಯಾಬಿಟಿಕ್ ಪೇಷಂಟ್ಗೆ ಯಾವಾಗಂದರೆ ಡಯಾಬಿಟಿಸ್ ಇದೆ ಅಂತ ಡಯಾಗ್ನೈಸ್ ಆಗುತ್ತೋ ತಕ್ಷಣ ಸುಂತಿ ಆಪರೇಷನ್ ಮಾಡಿಸ್ಕೋಬೇಕು. ಈ ಸುಂತಿ ಆಪರೇಷನ್ ಅನ್ನೋದು ಏನಿದೆಯೋ ನಾವು ನಮ್ಮ KSR ಸ್ಟೇಪ್ಲರ್ನೊಂದಿಗೆ ಮಾಡ್ತಿರ್ತೀವಿ. ಹೆಚ್ಚು ಮಂದಿಗೆ ಒಂದು ಡೌಟ್ ಇದೆ, ನಮಗೆ ಡಯಾಬಿಟಿಸ್ ಇದೆ, ನಮಗೆ ಶುಗರ್ ಇದೆ, ಶುಗರ್ ಇರೋರು ಆಪರೇಷನ್ ಮಾಡಿಸ್ಕೊಂಡ್ರೆ ವಾಸಿ ಆಗಲ್ಲ, ಶುಗರ್ ಇರೋರು ಹಾಸ್ಪಿಟ್ಲಲ್ಲಿ ಜಾಸ್ತಿ ದಿನ ಇರಬೇಕಾಗತ್ತೆ, ಶುಗರ್ ಇರೋರು
ಒಂದೊಂದು ಸಾರಿ ಇನ್ಫೆಕ್ಷನ್ ಆಗೋಗಿ ಡೇಂಜರ್ ಆಗುತ್ತೆ ಅಂತೆಲ್ಲ ತುಂಬ ಜನ ಅನ್ಕೊಳ್ತಾ ಇರ್ತಾರೆ, ಅದು ನಿಜವೇ. ಮಾಮೂಲಿಯಾಗಿ ಸ್ಟಿಚಸ್ ಆಪರೇಷನ್ ಆದರೆ ಸ್ಟಿಚಸ್ ಮಾಯ ಆಗೋಕ್ಕೆ ಟೈಮ್ ಹಿಡಿಸುತ್ತೆ ಅನ್ನೋದು ನಿಜನೇ. ಯಾಕಂದರೆ ಡಯಾಬಿಟೀಸಲ್ಲಿ ಹೀಲಿಂಗ್ ಪೀರಿಯಡ್ ಅನ್ನೋದು ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಕಡಿಮೆ ಇರುತ್ತೆ. ಬಟ್ ನಾವು ಮಾಡೋ ಟೆಕ್ನಿಕ್ ಏನಿದೆಯೋ ಅದನ್ನು KSR ಟೆಕ್ನಿಕ್, KSR ಸರ್ಕಮ್ಸಿಷನ್ನೊಂದಿಗೆ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಏನೂ ಇರಲ್ಲ. ವಿತಿನ್ ಹಾಫ್ ಆನ್ ಅವರಲ್ಲಿ ಪೇಷಂಟ್ ಡಿಸ್ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯ ಕೊಯ್ಯೋದು, ಸ್ಟಿಚಸ್ ಇಲ್ಲದೆ ಡೈರೆಕ್ಟಾಗಿ ಮಿಷಿನ್ ಮೂಲಕ ಚರ್ಮನ ತೆಗೆದು ಹಾಕಿ ಪಿನ್ ಹಾಕೋದಾಗಿರುತ್ತೆ. ಈ ಪಿನ್ಗಳ ಮೇಲೆ ಒಂದು ಸಿಲಿಕಾನ್ ರಿಂಗ್ ಅನ್ನೋದಿರುತ್ತೆ. ಸೊ ಮತ್ತೆ ನಾವು ಪಿನ್ಸ್ ತೆಗಿಯೋ ಅವಶ್ಯಕತೆ ಇರಲ್ಲ. ಪಿನ್ಸ್ ತೆಗಿಯೋ ಅವಶ್ಯಕತೆ ಇಲ್ಲದೆ ಸಿಲಿಕಾನ್ ರಿಂಗ್ ಇರೋದ್ರಿಂದ ಸಿಲಿಕಾನ್ ರಿಂಗ್ ಬಿದ್ದು ಹೋದರೆ ಆಟೋಮೆಟಿಕ್ ಆಗಿ ಪಿನ್ ಸಹ ಬಿದ್ದೋಗುತ್ತೆ. ಸೊ ಇದು ಡಯಾಬಿಟೀಸ್ನ ಶುಗರ್ ಕಂಟ್ರೋಲ್ ಇದ್ದರೂ ಕಂಟ್ರೋಲ್ ಇಲ್ಲದೆ ಇದ್ದರೂ ಈ ಆಪರೇಷನ್ ಮಾಡಿಸೋದ್ರಿಂದ ಯಾವುದೇ ನಷ್ಟ ಇರಲ್ಲ. ಹಾಗೆ ಯಾವುದೇ ರೀತಿ ಹೀಲಿಂಗ್ ಡಿಲೇ ಕೂಡ ಇರಲ್ಲ. ಹಾಸ್ಪಿಟಲ್ನಲ್ಲಿ ಸ್ಟೇ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ರೆಗ್ಯುಲರ್ ಎಲ್ಲರಿಗೂ ಹೇಗೆ ಮಾಡ್ತೀವೋ ಹಾಗೆ ಡಯಾಬಿಟೀಸ್ನವರಿಗೂ ಅದೇ ಪ್ರಿಕಾಷನ್ಸ್ ಕೊಡ್ತೀವಿ. ಅಂದರೆ 5 days ಆಂಟಿಬಯೋಟಿಕ್ ಆಗಿರ್ಬೋದು, ಇಲ್ಲ ಒಳ್ಳೆ ಕ್ಲೀನಿಂಗ್ ಆಗಿರ್ಬೋದು, ಆ್ಯಂಡ್ ಎರೆಕ್ಷನ್ ಇಲ್ಲದೆ ಇರೋ ಹಾಗೆ ತಗೋಬೇಕಾದ ಜಾಗ್ರತೆಗಳು. ಈ ಆಪರೇಷನ್ ಮಾಡಿದ ನಂತರ 1 ವಾರದ ಮಟ್ಟಿಗೆ ಸೇರದೇ ಇರೋ ಹಾಗೆ, ಇಂತಹ ಜಾಗ್ರತೆಗಳು ಎಲ್ರಿಗೂ ಕಾಮನ್, ಡಯಾಬಿಟೀಸ್ ಅವ್ರಿಗೂ ಕಾಮನ್. ಸೊ ಈ ಥರ ಡಯಾಬಿಟೀಸ್ನವರಿಗೆ ನಾನು ಹೇಳಿದ ಸಿಮ್ಟಮ್ಸ್ ಏನಾದರೂ ಇದ್ದರೆ ತಪ್ಪದೆ ನನ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್ ಈ ಸಿಮ್ಟಮ್ಸ್ ಬರೋಕ್ಕೂ ಮುಂಚೆನೇ, ಅಂದರೆ ಶುಗರ್ ಇದೆ ಅಂತ ತಿಳಿದುಕೊಂಡ ತಕ್ಷಣವೇ ಈ ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಕಾಸ್ಮೆಟಿಕ್ ರಿಸಲ್ಟ್ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಅಂಟ್ಕೊಂಡು ಬಲೋನೋಫಾಸ್ಟೈಟಿಸ್ ಆಗಿ ಆ ಏರಿಯಾ ಎಲ್ಲ ಟೈಟ್ ಆಗೋಗೋದು, ಕಲರ್ ಬದಲಾವಣೆ ಆಗೋಗೋದು, ಜಿಗುಟ್ ಸುರಿಯೋದು, ಹಿಂದೆ ಕೇಳಿದ್ರೆ ವಿಪರೀತವಾದ ಉರಿ ನೋವಾಗೋದು, ಇವೆಲ್ಲ ಇರೋದ್ರಿಂದ ಏನಾಗುತ್ತೆ ಅಂದರೆ ಆಪರೇಷನ್ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ. ಒಂದೊಂದು ಸಾರಿ ಅಡಿಷನ್ಸ್ ಎಲ್ಲ ಅಂಟುಕೊಂಡು ಇರೋದ್ರಿಂದ. ಸೊ ಡಯಾಬಿಟಿಸ್ ಇದೆ ಅಂದರೆ ಡೆಫಿನೆಟ್ ಆಗಿ TRH ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಮ್ಮ KSR ಸ್ಟೇಪ್ಲರ್ ಆಪರೇಷನ್ ಮಾಡೋದ್ರಿಂದ ಇದನ್ನು ನಿಮಗೆ ಪರ್ಮನೆಂಟಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೋದು. ಥ್ಯಾಂಕ್ ಯು.